ನಿಮ್ಮೆಲ್ಲ ಗೌರವದಿಂದ ಪ್ರೀತಿಯಿಂದ ಕಾಣಿ. ಕೆಲವೊಂದು ಸಂಘ ಸಂಸ್ಥೆಗಳು ಪೊಲಿಟಿಕಲ್ ವ್ಯಕ್ತಿಯಾಗಿ ಬದುಕಬೇಕು ಅಂದರೆ ಮೊದಲನೇದಾಗಿ ಹೇಳಿದಂಗೆ ನೀವು ಮನುಷ್ಯರಾಗಿ ಬೇರೆಯವ್ರನ್ನ ಬದುಕಬೇಡಿ, ನೀವು ಬದುಕಿ. ನಿಮ್ಮನ್ನೆಲ್ಲ ದಾರಿ ತಪ್ಪಿಸ್ತಾರೆ. ದಯವಿಟ್ಟು ಅಂಥವ್ರು ಸಹವಾಸಕ್ಕೆ ಹೋಗ್ಬೇಡಿ. ಒಂಚೂರು ಏನೋ ಕೊಡ್ತಾರೆ, ಆಸೆ ತೋರಿಸ್ತಾರೆ ಅಂತ ನಿಮ್ಮ ವಿದ್ಯಾಭ್ಯಾಸನ ಹಾಳು ಮಾಡ್ಕೊಂಡು ನಿಮ್ಮ ಜೀವನ ಮಾಡ್ಕೊಂಡಿದ್ದಾರೆ. ಎಷ್ಟೋ ಹುಡುಗರು ಮಾಡ್ಕೊಂಡಿದ್ದಾರೆ, ಜೈಲು ಸೇರಿದ್ದಾರೆ, ಲೈಫ್ ಹಾಳು ಮಾಡ್ಕೊಂಡು ಒಳ್ಳೆ ಓದೋದು ಹುಡುಗರು ಹಾಳು ಮಾಡಿ. ಹಾಗಾಗಿ ಒಳ್ಳೆ ಸ್ಥಾನಮಾನಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ಒಳ್ಳೆ ಕಡೆ ಸೇರಿದ್ದೀರಾ. ಓದಿ ಚೆನ್ನಾಗಾಗಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬದುಕಿ ಬೇರೆಯವ್ರನ್ನು ಬದುಕಬೇಡಿ. ಅದೇ ಸೋಷಿಯಲ್ ಜಸ್ಟಿಸ್, ಅದೇ ಸಾಮಾಜಿಕ ನ್ಯಾಯ. ಹಾಗಾಗಿ ಇಷ್ಟು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೆ ನಿಮ್ಮ ಸ್ಕೂಲು ಮತ್ತು ಕಾಲೇಜಿನ ಎಲ್ಲ ವರ್ಗದವರಿಗೆ, ಅಧಿಕಾರಿಗಳಿಗೆ ನಾನು ವಂದಿಸ್ತಾ ನನ್ನ ಮಾತು ಥ್ಯಾಂಕ್ ಯು. ಶ್ರೀಮಂತ ಎಲ್ಲರೂ ಒಂದೇ ನ್ಯಾಯ ಅಂತ ತಿಳಿಸಿಕೊಟ್ಟಂತಹ ಮೊಹಮ್ಮದ್ ರೋಷನ್ ಸರ್ ಅವರಿಗೆ ತುಂಬುತ್ತಿರುವ ಧನ್ಯವಾದಗಳು. ಈಗ ಮೊಹಮ್ಮದ್ ಖಾದರ್ ಆ ವಿವಾಹವನ್ನ ನಿಲ್ಲಿಸೋಣ, ಏನೋ ಒಂದು ಮಾಡೋಣ, ಅದನ್ನ ತಡೆಯೋಣ, ನಮ್ಮಿಂದ ಏನಾಗುತ್ತೋ ಮಾಡೋಣ ಅನ್ನೋದು ಒಬ್ಬರು ಕಾಳಜಿಲಿಲ್ಲ. 1098 ಅಂತ ಪ್ರತಿ ಸಾರಿ ನಿಮ್ಮ ಪೊಲೀಸ್ ಇಲಾಖೆ ಬಂದರೆ, ನಮ್ಮ ಇಲಾಖೆಗಳು ಬಂದರೆ ಎಲ್ಲ ಒಂದನ್ನೇ ಹೇಳ್ತಾರೆ, ನಿಮ್ಗೆ ಏನೇ ತೊಂದರೆ ಆದ್ರೂ ಏನು ಮಾಡ್ಬೇಕು, ನೀವು 1098 ಕರೆ ಮಾಡಿ ಹೇಳಿ ಅಂತ ಹೇಳ್ಬಿಟ್ಟು ಯಾರು ಕೂಡ ಮಾಡಕ್ ಹೋಗಲ್ಲ. ಬ್ಯಾಟ್ ಅಂದ್ಬಿಟ್ಟು ವೈಟನ್ನ ಸೇರಿಸಲ್ಲ, ವೈಟ್ ಅಂದ್ಬಿಟ್ಟು ಬ್ಯಾಟ್ಗಳನ್ನ ಸೇರಿಸಲ್ಲ. ನಮ್ಮಲ್ಲಿ ಏನಾಗಿದೆ, ಹೆಣ್ಣು ಗಂಡು, ಏನು ಗಂಡು ಮಕ್ಕಳಿದ್ರೆ ಸ್ವಲ್ಪ ಓದಿಸೋಣ, ಹೆಣ್ಣು ಮಕ್ಕಳಿದ್ರೆ ಓದಿಸೋದು ಬೇಡ, ಮದುವೆ ಮಾಡಿಕೊಟ್ರೆ ಅವ್ರು ಗಂಡ ಜೊತೆ ಸಂಸಾರ ಮಾಡ್ಕೊಂಡು ಚೆನ್ನಾಗಿರ್ತಾರೆ, ಅವ್ರನ್ನ ಎಜುಕೇಷನ್ ಬೇಡ ಅನ್ನೋ ರೀತಿ ಡಿಸ್ಕ್ರಿಮಿನೇಟ್ ಮಾಡೋರು ಸುಮಾರು ಜನ ಇದ್ದಾರೆ. ಆ ರೀತಿ ಡಿಸ್ಕ್ರಿಮಿನೇಷನ್ ಮಾಡಿ ಏನಾದರೂ ಹೆಣ್ಮಕ್ಳನ್ನ ಓದಿಸದೇ ಇದ್ದಿದ್ರೆ ಸುಫಿಯಾ ಕುರೇಶಿ ಹೋಗಿ ಅಲ್ಲಿ ಗೆದ್ದು ಬರಕ್ಕಾಗ್ತಾ ಇತ್ತ? ಸುಮಾರು ಅತ್ಯಂತ ಶ್ರೇಷ್ಠ ನಿಮ್ಮ ನೋಡ್ಬೋದು. ಈಗ ನಮ್ಮ ಪ್ರೆಸಿಡೆಂಟ್ ಯಾರಾಗಿದ್ದಾರೆ, ಈಗ ಅವ್ರಿಗೆ ಹೇಳಿ ಅವ್ರನ್ನೂ ಓದಿಸ್ತೀರಾ ಹೆಣ್ಣು ಅಂತ ಹೇಳ್ಬಿಟ್ಟು ಡಿಸ್ಕ್ರಿಮಿನೇಷನ್ ಮಾಡಿ ಹೇಳಿದ್ರೆ ನೋಡಿ, ನಮ್ಮ 3 ಜಡ್ಜಸ್ ಇದ್ದಾರೆ, 3 ಜಡ್ಜಸ್ ನಮ್ಮ ಲೇಡೀಸ್ ಇದ್ದಾರೆ ಇಲ್ಲಿ. ಯಾಕೆ ಎಜುಕೇಷನ್, ಯಾಕೆ ಇನ್ನೊಂದು ಎಜುಕೇಷನ್ ಡಿಸ್ಕ್ರಿಮಿನೇಷನ್ ಇಲ್ಲ ಇಲ್ಲಿ. ಸೊ ಆ ರೀತಿ ಡಿಸ್ಕ್ರಿಮಿನೇಟ್ ಮಾಡಿದಿರ ಗಂಡು ಹೆಣ್ಣು ಅನ್ನೋದು ಬಿಟ್ಟು ಮುಂದ್ಗಡೆ ಬಂದರೆ ಅವಾಗ ಏನಾಗುತ್ತೆ, ಎಲ್ಲರಿಗೂ ಸಮ ಎಜುಕೇಷನ್ ಸಿಗುತ್ತೆ. ಆಗಿರ್ಬೋದು ಅಥವಾ ಬೇರೆಯವರು ನಿಮ್ಮ ಮುಂದಿನ ಬರೋ ಸಮೇತ ನಿಮ್ಮ ಅವ್ರ ಜೀವ ಉಳಿಸಲಿಕ್ಕೆ ನಾವು ಚೆಕ್ ಮಾಡ್ತಿರ್ತೀವಿ. ಹೆಲ್ಮೆಟ್ ಹಾಕಿದ್ರೆ ಮಿನಿಮಮ್ ಏನಾದರೂ ಆಕ್ಸಿಡೆಂಟ್ ಆದರೆ ಸಣ್ಣ ಪುಟ್ಟ ಕೈಯೋ ಕಾಲ ಮುಗಿದ್ರು ಸಮೇತ ಜೀವ ಉಳಿತೀವಿ. ಒಂದು ಎಕ್ಸಾಂಪಲ್ಗೆ ಲಾಸ್ಟ್ ಒಂದು 5 days ಬ್ಯಾಕ್ 5-6 days ಬ್ಯಾಕ್ ಇಲ್ಲೇ ಕೋಟಡೆ ಅಂತ ಹೇಳ್ಬಿಟ್ಟು ಹೋಗಿ ರಾತ್ರಿ ದೇವಸ್ಥಾನಕ್ಕೆ ಹೋಗಿ ತಲೆ ಹೆಣ್ಮಕ್ಳಾಗಿದ್ದು ಗಂಡು ಮಕ್ಕಳಾಗಿದ್ದು ರಿಯಲ್ ಇರೋದು ಇಬ್ಬರು ಇರ್ತಿದ್ರು. ವೆಹಿಕಲ್ ತಂದ್ರು 4-5 ಜನ ಆಗ್ತಿದ್ದಾರೆ. ಇದು ಮಿಕ್ಕಿದವರೆಲ್ಲ ಎಲ್ಲ ಬಸ್ಸಲ್ಲಿ ಬರ್ತೀರಾ, ನಡ್ಕೊಂಡು ಬರ್ತೀರಾ, ಸೈಕಲ್ ನಿಜ ಇರ್ಬೋದು. ನಾಳೆ ಬೆಳಗ್ಗೆ ಬಂದು ನಾನೇ ತಿಳ್ಕೊಂತೀನಿ ಗೇಟಲ್ಲಿ ಸುಳ್ಳು ಹೇಳಬೇಡಿ. ಯಾಕೆಂದ್ರೆ ವಿದ್ಯಾರ್ಥಿಗಳು ಸುಳ್ಳು ಹೇಳೋದಿಲ್ಲ ಅಂತ ನನ್ನ ಭಾವನೆ. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಆಲ್ಮೋಸ್ಟ್ ಬಂದಿರೋ 50% ವೆಹಿಕಲ್ ಯೂಸ್ ಮಾಡ್ತಿದ್ವಿ. ನಿಜ ಸುಳ್ಳ? ಒಂದು ಕಾನೂನು ಬಗ್ಗೆ ಅರಿವು ಮೂಡಿಸುತ್ತದೆ ನಮ್ಮ ಪೊಲೀಸ್ ಇಲಾಖೆ ಮತ್ತು ಎಲ್ಲ ನ್ಯಾಯಾಂಗ ಬೇರೆ ಇಲಾಖೆಗಳು ಎಲ್ಲರೂ ಇಲಾಖೆಗಳು ಪ್ರಯತ್ನ ಪಡ್ತಾ ಇದ್ವಿ. ಆದರೂ ಸಮೇತ ಎಷ್ಟೇ ಅರಿವು ಮೂಡಿಸಿದ್ರು ಸಮೇತ ನಮ್ಮಲ್ಲಿ ಇನ್ನೂ ಅರಿವು ಇಲ್ಲವೇನೋ ಅಂತ ನನ್ನ ಭಾವನೆ. ಯಾಕೆಂದರೆ ಒಂದು ಎಕ್ಸಾಂಪಲ್ಗೆ ಪೋಕ್ಸೋ ಕೇಸಸ್ ನಾವು ಸಾಮಾನ್ಯವಾಗಿ ಅವಾಗ ಒಂದು ಮಾಡ್ತಾನೆ ಇದ್ವಿ. ಆದರೂ ಸಮೇತ ಕಳೆದ ತಿಂಗಳು ನಮ್ಮಲ್ಲಿ ಸುಮಾರು 7-6 ಕೇಸ್ ರಿಜಿಸ್ಟರ್ ಆಗಿದೆ. ನಮ್ಮ ಬರೀ ಶ್ರೀಗಂಧ ತಾಲೂಕಲ್ಲಿ ಮಾತ್ರ 6 ಕೇಸ್ ರಿಜಿಸ್ಟರ್ ಆಗಿದೆ. 6 ಕೇಸಲ್ಲಿ 3 ಪ್ರೆಗ್ನೆಂಟ್ ಕೇಸ್. ಇದು ಏಕೆಂದ್ರೆ ಏನು ಹೇಳ್ತಿದೆ ಅಂದರೆ ನಾವು ಎಷ್ಟೇ ಅರಿವು ಮೂಡಿಸಿದ್ರು ಇನ್ನೂ ಎಲ್ಲೋ ಜನರಲ್ಲಿ ಆ ಒಂದು ಕಾನೂನು ಬಗ್ಗೆ ಅಥವಾ ಅದ್ರ ಬಗ್ಗೆ ಆಗುವಂಥ ಪರಿಣಾಮಗಳ ಬಗ್ಗೆ ಇನ್ನೂ ಜನರಲ್ಲಿ ಜಾಗೃತಿ ಬರ್ತಾ ಇಲ್ಲ ಅಂತ ನನ್ನ ಭಾವನೆ. ಆದರೂ ಸಮೇತ ನಾವು ಪ್ರಯತ್ನ ಮಾಡ್ತಿರ್ತೀವಿ. ಇದೊಂದು ಮತ್ತೆ ಈಗಾಗಲೇ ನಮ್ಮ ನ್ಯಾಯಾಧೀಶರು ಮತ್ತು ಹೇಳುವುದು ಸಾಮಾಜಿಕ ನ್ಯಾಯಕ್ಕೆ ಏನಂದ್ರೆ ನಾವು ಯಾವುದೇ ಕಾರಣಕ್ಕೂ ಎಂಥ ಪ್ರಭಾವಿ ವ್ಯಕ್ತಿ ಆಗಿದ್ರು ಸಮೇತ ಅಥವಾ ಬಡವರಾಗಿದ್ರು ಸಮೇತ ಕಾನೂನು ಅನ್ನೋದು ಎಲ್ಲರೂ ಹೋಗುತ್ತೆ. ಒಂದು ಎಕ್ಸಾಂಪಲ್ಗೆ ಈಗ ಕೆಲವು ದಿನಗಳಿಂದ ನಡೀತಾ ಅಂತ ನಮ್ಮ ಜಿಲ್ಲೆಗಳಲ್ಲಿ ಇರ್ಬೋದು ಅಥವಾ ಬೇರೆ ಕಡೆ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು ಅಥವಾ ಸಿಟ್ಟಿಂಗ್ CM ಸಮೇತ ಕಾನೂನು ವ್ಯಾಪ್ತಿ ಮಾಡಿಕೊಟ್ಟು ಅವ್ರಿಗೂ ಸಮೇತ ಕಾನೂನು ಸಾಮಾಜಿಕವಾಗಿ ಎಲ್ಲರಿಗೂ ಒಂದೇ ನ್ಯಾಯ ಒಂದೇ ಅಂತ ಹೇಳ್ಬಿಟ್ಟು ನೋಡಿಸುವಂಥ ಒಂದು ಇದನ್ನ ಆಗಿದೆ. ಮತ್ತೆ ಯಾವುದೇ ಕಾರಣಕ್ಕೂ ಕಾನೂನು ಬಗ್ಗೆ ಎಲ್ಲರೂ ಈಕ್ವಲ್ ಅಂತ ಹೇಳ್ಬಿಟ್ಟು ಈಗಾಗಲೇ ಮಾನ್ಯ ನ್ಯಾಯಾಧೀಶರು ತಿಳಿಸಿದ್ದಾರೆ. ಅದರ
ಅದರಲ್ಲಿ ಯಾವುದೇ ರೀತಿಯ ತಾರತಮ್ಯ ಇರೋದಿಲ್ಲ. ಅದರಲ್ಲಿ ಎಲ್ಲರಿಗೂ ಅರಿವು ಮೂಡಿಸೋದು ಮಾಡ್ತಿದ್ದಾರೆ ಆರ್ಟಿಒದವರು. ಆ ಬಂದಿದ್ದ ದಿನ ನಾನು ನಿಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಪ್ರಿನ್ಸಿಪಾಲ್ಗೆ ಅವ್ರ ಗಮನ ತರ್ತೀನಿ. ಖಂಡಿತ ನೀವು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಿ, ಅದಕ್ಕೆ ಫೀಸ್ ಇದೆ, ಅದಕ್ಕೆ 300-400 ರೂಪಾಯಿ ಒಳಗಡೆ ಇದೆ. ಆ 400 ರೂಪಾಯಿಯನ್ನು ಕೊಟ್ಟರೆ ಖಂಡಿತ ನಾನು ಅದ್ರ ಬಗ್ಗೆ ಅವ್ರನ್ನೂ ಗಮನ ತಗೊಂಡು ಅವ್ರನ್ನೂ ಕರ್ಕೊಂಡು ಬೇಕಾದ್ರೆ ಇಲ್ಲೇ ನಾನು ನಿಮಗೆ DL ಕೊಡಿಸುವಂಥ ವ್ಯವಸ್ಥೆ ಮಾಡ್ತೀನಿ. ಖಂಡಿತ ಉಪಯೋಗ ಪಡಿಸ್ಕೊಳ್ಳಿ. ಜೊತೆಗೆ ನೀವೆಲ್ಲೂ ನೀವೇ ಚಿಕ್ಕಬಳ್ಳಾಪುರ ಚಿಂತಾಮಣಿಗೆ ಹೋಗಬೇಕಾಗಿಲ್ಲ. ಅವ್ರು ಮಾರ್ಗದ ಒಂದಿನ ಬರ್ತಾರೆ ಇಲ್ಲಿ. ಬಟ್ ಆನ್ಲೈನ್ ಬಿಫೋರ್ ಆಗಿ ಬಂದಾದರೆ ಮ್ಯಾನ್ಯಲ್ ಇತ್ತು, ನಾವು ಅಲ್ಲೇ ಅಪ್ಲಿಕೇಶನ್ ಫಿಲ್ ಮಾಡಿ ಕೊಟ್ಟರೆ ಅದನ್ನು ಕೊಡ್ತಾ ಇದ್ದೀವಿ. ಈಗ ಆಗಾಗಲ್ಲ, ಆನ್ಲೈನಲ್ಲಿ ಇರೋದ್ರಿಂದ ಆನ್ಲೈನಲ್ಲೇ ಅಪ್ಲಿಕೇಶನ್ ರೈಸ್ ಮಾಡಬೇಕಾಗ್ತದೆ. ಈಗ ಮಾಡಿ ನಂತರ ಅದನ್ನು ಎಲ್ಲೆಲ್ಲ ಕೊಡ್ತಾರೆ, 1 ತಿಂಗಳ ಅಂದರೆ DL ಸಿಗುತ್ತೆ. ಅದನ್ನು ನಮ್ಮ ಇಲಾಖೆ ಅಥವಾ ನಮ್ಮ ನ್ಯಾಯಾಂಗ ಅಥವಾ ನಮ್ಮ ಇಲಾಖೆಯಿಂದ ಸಮೂಹ ಇದರಲ್ಲಿ ಒಂದ್ಸಲ ನಾವು ಅದನ್ನೆಲ್ಲ ಆದಮೇಲೆ ಬೇಕಾದ್ರೆ ವಿಚಾರಣೆ ಕಾರ್ಯಕ್ರಮ ಬೇಕಾದ್ರೆ ನಾವು ಇಲ್ಲೇ ಮಾಡ್ಕೊಡ್ತೀವಿ. ನಾನು ರೆಡಿ ನನ್ನ ಪೊಲೀಸ್ ಇಲಾಖೆಯ ಜವಾಬ್ದಾರಿ ತಗೊಳ್ತಾರೆ. ಆ ಒಂದು ಸಂಚಾರ ಮನಸ್ಸಿರೋದು ನಂತರ ಆಟೋಮೆಟಿಕ್ಕಾಗಿ ಜವಾಬ್ದಾರಿ ಸ್ಟಾರ್ಟ್ ಆಗ್ತದೆ. ನಿಮ್ಮದೇ ಆದಂಥ ಒಂದು ಜವಾಬ್ದಾರಿ ಅಥವಾ ಕೆಲಸಕ್ಕೆ ಸೇರ್ಕೊಂಡು ಮಕ್ಕಳು ಜನರ ಹತ್ರ ಇದಾಗ್ತದೆ. ದಯವಿಟ್ಟು ನೀವು ಓದುವಂಥ ಬೇಡ, ಖಂಡಿತ ನೀವು ಓದೋ ಕಡೆ ಗಮನ ಕೊಡಿ ಅಂತ ಹೇಳ್ತಾ ನನ್ನ ಪ್ರಜೆಗಳಾಗಿ ಬರ್ತಾ ಇದ್ದೀರಾ, ಎಲ್ಲ ಅರ್ಥ ಮಾಡ್ಕೊಳ್ತೀರಾ ಅನ್ನೋ ಒಂದು ಇದರಲ್ಲಿ ಈ ಕಾರ್ಯಕ್ರಮ ನಿಮ್ಮ ಕಾಲೇಜಿನಲ್ಲಿ ಆಯೋಜಿಸಿದ್ದಾರೆ. ಈ ನ್ಯಾಯ ದೊರಕಿಸಿಕೊಡ್ತಂಥದ್ದು ಸೋಷಿಯಲ್ ಜಸ್ಟಿಸ್ ಬಗ್ಗೆ. ಈ ಸೋಷಿಯಲ್ ಜಸ್ಟಿಸ್ ಬಗ್ಗೆ 330ರಲ್ಲೇ ಸ್ಟಾರ್ಟ್ ಆಯಿತು. 33 ಸ್ಟಾರ್ಟ್ ಆದಮೇಲೆ ಇಡೀ ಪ್ರಪಂಚದಲ್ಲಿ ಲೇಖಕರು ಎಲ್ಲ ಇವರು ಬಣ್ಣಿಸ್ತಾ ಅಮೇರಿಕನಲ್ಲಾಗಲಿ, ಇಟಲಿನಲ್ಲಾಗಲಿ, ಗ್ರೀಕ್ನಲ್ಲಾಗಲಿ ಈ ಸಾಮಾಜಿಕ ನ್ಯಾಯದ ಬಗ್ಗೆ ಎಲ್ಲ ಲೇಖಕರು ಇದು ಮಾಡ್ತಾರೆ, ಎಲ್ಲೆಲ್ಲಿ ಇದಾಗಿದೆ ಅಂತ. ಇಲ್ಲಿ ನಮ್ಮ ಸಾಹೇಬರು ಹೇಳಿದಂಗೆ ಒಂದು ಉದಾಹರಣೆ ಹೇಳಿದ್ರು ಬಂದಂತ. ಇಲ್ಲಿ ಹೋಗುವಾಗಿಲ್ಲ, ನಮ್ಮ ಕರ್ನಾಟಕದಲ್ಲೇ ನಮ್ಮ ಕುಂದಾಪುರದಲ್ಲಿ ಈಗೂ ತೆಪ್ಪುಗಳೆಲ್ಲ ಹುಡುಗರು ತೆಪ್ಪುಗಳಲ್ಲಿ ಹೋಗಿ ಹೋಗ್ತಾ ಇದ್ದಾರೆ. ಈ ಮಳೆಗಾಲ ಬಂದ್ಬಿಟ್ರಂದ್ರೆ ಕುಂದಾಪುರ ಮತ್ತೆ ಈ ನಮ್ಮ ಬಾಗಲಕೋಟೆ ಆ ಕಡೆ ವೆಸ್ಟರ್ನ್ ಘಾಟ್ಸಲ್ಲಿ ಮಕ್ಕಳು ಹೋಗೋಕ್ಕೆ ಸೌಕರ್ಯ ಇಲ್ಲ. ಆದರೆ ನಾವು ಕೊಡ್ತೀವಿ, ಸೋಷಿಯಲ್ ಜಸ್ಟಿಸ್ ಕೊಡ್ತೀವಿ, ಅದು ಹೋಗಿ ಹಾಕ್ಸ್ಕೊಡ್ತಾರೆ. ಹೇಳೋದು ಬೇಡ, ಈ ಪ್ರಜೆಗಳಾಗಿ ಬಂದಿದ್ದೀರಾ, ಅರ್ಥ ಮಾಡ್ಕೊಳ್ತೀರಾ. ಇನ್ನು ಅದೇ ಹೇಳ್ಬೇಕಾಗಿದ್ರೆ ಇಡೀ ಪ್ರಪಂಚದಲ್ಲೇ ಈ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಲೇಖಕರು ಎಲ್ಲ ತತ್ವಜ್ಞಾನಿಗಳು ಗ್ರೀಕ್ ದೇಶದಲ್ಲಿ ಎಲ್ಲ